ಮುಖಪುಟದ ಸ್ನೇಹಿತರಿಗೆಲ್ಲರಿಗೂ ಆಗಸ್ಟ್ 10ನೇ ತಾರೀಕು ಶನಿವಾರದ ಮುಸ್ಸಂಜೆಯ ಶುಭಕಾಮನೆಗಳು. ಆತ್ಮಹತ್ಯೆ ಮಹಾಪಾಪ ಅಂತ ಹಿರಿಯವರು ಹೇಳಿದ್ದಾರೆ. ಆತ್ಮಹತ್ಯೆ ಮಹಾಪುಣ್ಯ ಅಂತ ಯಾರೂ ಹೇಳಲಿಲ್ಲ. ಕಾರಣ ಇಷ್ಟೇ ಸ್ನೇಹಿತರೆ, ಈ ಮನುಷ್ಯ ಜನ್ಮಕ್ಕೆ ಬರಬೇಕಾದ್ರೆ ದೇವರು ಹಿಂದೆ ನಾವು ಯಾವ್ಯಾವ ಜನ್ಮ ಎತ್ತಿರ್ತೀವೋ, ನಾಯಿಯೋ, ನರಿಯೋ, ಕುರಿಯೋ, ಕೋಳಿಯೋ, ಹಂದಿಯೋ ಯಾವುದೋ ಒಂದು ಜನ್ಮ ಎತ್ತಿರ್ತೀವಿ ಅಂದ್ಕೊಳ್ಳಿ. ಆ ಜನ್ಮದಲ್ಲಿ ನಾವು ಮಾಡಿರುವಂಥ ಪಾಪ ಕರ್ಮಗಳನ್ನು ಲೆಕ್ಕ ಹಾಕಿ ಭಗವಂತ ಈ ದೇಹಕ್ಕೆ ಆತ್ಮವನ್ನು ತುಂಬಿ ಯಾವುದೋ ಒಂದು ಜಾತಿಯಲ್ಲಿ, ಯಾವುದೋ ಒಂದು ಧರ್ಮದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿರ್ತಾನೆ. ಅಂದರೆ ಈ ಹಿಂದಿನ ಜನ್ಮದ ಲೆಕ್ಕಾಚಾರಗಳನ್ನು ಅಳೆದು ತೂಗಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಅದಕ್ಕೆ ಹಿರಿಯವರು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದೋ, ಇದ ಹಾನಿ ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ. ಅಂದರೆ ಈ ಪ್ರಪಂಚದ ಕೋಟ್ಯಾನುಕೋಟಿ ಜೀವರಾಶಿಗಳಲ್ಲಿ ಮನುಷ್ಯನ ಜನ್ಮ ಶ್ರೇಷ್ಠವಾದುದು. ಆದರೆ ನಾವು ಇತ್ತೀಚಿನ ದಿನಗಳಲ್ಲಿ ಕ್ಷುಲ್ಲಕ ಕಾರಣಗಳಿಂದ, ಹಣಕಾಸಿನ ಸಮಸ್ಯೆಯಿಂದ, ಪತಿ ಪತ್ನಿಯರ ಕಲಹದಿಂದ, ವರದಕ್ಷಿಣೆ ವಿಚಾರವಾಗೋ, ಕೆಲಸ ಸಿಕ್ಕಲಿಲ್ಲ ಅನ್ನೋ ವಿಚಾರವಾಗೋ, ಹೆಣ್ಣು ಸಿಕ್ಕಲಿಲ್ಲ ಅನ್ನೋ ವಿಚಾರವಾಗೋ, ಇಲ್ಲ ನಾವು ಕೆಲಸ ಮಾಡ್ತಕ್ಕಂಥ ವಾತಾವರಣದಲ್ಲಿ ಅಧಿಕಾರಿಗಳ ಹಿಂಸೆ ಮಗದೊಂದರ ಆಧಾರದ ಮೇಲೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀವಿ. ಈ ದೇಹದಲ್ಲಿರುವಂಥ ಆತ್ಮವನ್ನು ಈ ದೇವರು ನಮಗೆ ಕೊಟ್ಟಿರ್ತಾನಲ್ಲ, ಆ ದೇವರಿಗೆ ಮಾತ್ರ ಈ ಆತ್ಮವನ್ನು ವಾಪಸ್ಸು ತೆಗೆದುಕೊಳ್ಳುವಂಥ ಹಕ್ಕಿರುವುದು. ಅದನ್ನು ಬಿಟ್ಟು ನಾವು ಈ ಆತ್ಮವನ್ನು ನಾವು ಈ ದೇಹದಿಂದ ದೂರ ಮಾಡಿದ್ರೆ ರವರವ ನರಕಕ್ಕೆ ಹೋಗ್ತೀವಿ. ಯಾಕೆಂದರೆ ನಿನ್ನನ್ನು ನಾನು ಮನುಷ್ಯನಾಗಿ ಸೃಷ್ಟಿ ಮಾಡೋದು ಏನೋ ಒಂದು ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟು ನನ್ನಲ್ಲಿ ಬಂದು ಲೀನವಾಗ್ತೀನಿ ಅಂದರೆ ನೀನು ಮತ್ತೆ ಆತ್ಮಹತ್ಯೆ ಮಾಡ್ಕೊ ಬಂದಿದ್ದಿಲ್ಲ ಅಂದ್ಬಿಟ್ಟು ದೇವರು ಇನ್ನೆಂದು ಮಾನವ ಜನ್ಮವನ್ನು ಕೊಡೋದಿಲ್ಲ. ಪ್ರತಿಯೊಂದು ಸಮಸ್ಯೆಗಳ ಜೊತೆಯಲ್ಲೇ ಪರಿಹಾರಗಳು ಇರ್ತವೆ. ಆ ಪರಿಹಾರಗಳನ್ನು ಹುಡುಕುವ ವ್ಯವಧಾನ ಮತ್ತು ತಾಳ್ಮೆ ಮನುಷ್ಯನಿಗೆ ಇದೆ. ತದೇಕ ಚಿತ್ತದಿಂದ ಯೋಚನೆ ಮಾಡಬೇಕು, ಈ ಸಮಸ್ಯೆಗೆ ಏನು ಪರಿಹಾರ. ಈಗ ಯಾರಿಗೋ 2 ಹೆಣ್ಮಕ್ಳಾದೋ, ಗಂಡಾಗಲಿಲ್ಲ, ಗಂಡನ ಮನೆಯವ್ರ ಕಿರುಕುಳ, ಇಲ್ಲರ ವರದಕ್ಷಿಣೆ ಕಿರುಕುಳ ಬುಟ್ಟಾಕಿ 100 ಜನ, ಒಂದೊಂದು ಊರಿಗೆ 100 ಜನ ಯುವಕರು, ಒಬ್ಬ ವಿಧವೆಗೆ ನಾನು ಬಾಳ್ ಕೊಡ್ತೀನಿ, ಒಬ್ಬ ವಿಚ್ಛೇದಿತೆಗೆ ನಾನು ಬಾಳ್ ಕೊಡ್ತೀನಿ, ಮಕ್ಕಳಿದ್ರೂ ಸರಿಯೇ ನಾನು ಅವಳ ಚೆನ್ನಾಗಿ ನೋಡ್ಕೋತೀನಿ ಅನ್ನೋರು ಇದ್ದಾರೆ. ಇನ್ನು ಹೆಂಡ್ತಿದು ಸರ್ ಬರಲಿಲ್ವೇ, ಅವಳು ಬಿಟ್ಟು ಹೊಂಟು ಹೋದ್ರುವೆ ಅವನಿಗೂ ಒಂದು ಜೀವನ ಇರ್ತದೆ ಭವಿಷ್ಯದಲ್ಲಿ. ಸಾವೇ ಪರಿಹಾರ ಅಲ್ಲ. ಈಗ ನನಗೂ ಏನೋ ಅನ್ಸಿತ್ತು, ಒಂದು 7-8 ವರ್ಷ ತಿಂಚಾರೆ, 2017-18 ಮುನ್ನ ನನ್ನನ್ನು ನಮ್ಮವ್ವ ಕೋಟಿಗೊಬ್ಬ ನನ್ನ ಮಗ 7 ಜನ್ಮಕ್ಕೂ ನನ್ನ ಮಗನ ಕೇಳ್ಕೊತೀನಿ ಅಂತಿದ್ದ ನನ್ನ ತಾಯಿ, ನಾನು ಕೆಲಸಕ್ಕೆ ಹೋಗ್ಬೇಕಾದ್ರೆ ಗಾಡಿ ಸ್ಟಾರ್ಟ್ ಮಾಡ್ತಿದ್ದಂಗೆ ಅಂತಿದ್ಲು, ಹೋಗೋಗು ಯಾವುದೋ ಲಾರಿ ಅಡಿಕೋ ಬಸ್ ಅಡಿಕೋ ಸಿಗಾಕೋ ಒಂದು ಬಾಡಿ ಬರುವುದಿಲ್ವೇ ಇನ್ನೇನು ಅಂತ. ನಾನು ಮನೆ ಕಟ್ತೆ, ಈ ಕುಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ನಲ್ಲ, ಈ ಮನೆಯ ಸಾಲ ಮಾಡಿ ಮನೆ ಕಟ್ಟಿದೆ, ಸಾಲ ಜಾಸ್ತಿ ಆಯಿತು, ಯೋಚನೆ ಮಾಡೋದು ಪ್ರಯೋಜನ ಇಲ್ಲ. ಇವತ್ತು 10,000 ರೂಪಾಯಿ ಇದೆ ಗ್ರಾಮ್ ಚಿನ್ನ, ಅವತ್ತು 3,000 ಆಯಿತು. ನನ್ನ ಹೆಂಡತಿ 80 ಗ್ರಾಮ್ ಚಿನ್ನವನ್ನು ಬಿಚ್ಕೊಟ್ಲು, ನೀವಿದ್ರೆ ನಾನು ಸಂಪಾದನೆ ಮಾಡ್ಕೋತೀನಿ ಕಣ್ರಿ, ನೀವು ಮುಖ್ಯ, ಈ ಚಿನ್ನ ಅಲ್ಲ ಅಂತ. ಅವತ್ತು 2,40,000ಕ್ಕೆ ಮಾರ್ಬಿಟ್ಟು ಚಿನ್ನವನ್ನು, ಇವತ್ತು ಅದೇ 80 ಗ್ರಾಮ್ ಇದ್ರೆ 8 ಲಕ್ಷ ರೂಪಾಯಿ ಆಗೋದು. ಯೋಚನೆ ಮಾಡ್ತಾ ಕೂತ್ಕೊಂಡ್ರದ. ನನಗೂ ಹಂಗೆ ಅನಿಸ್ತಿತ್ತು ಒಂದು ಕಡೆ ಮಲ್ಕೊಂಡಾಗ, ಅಯ್ಯೋ ಭಗವಂತ, ಅಲ್ಲಿ ಸತ್ತೋದ್ರು ಇಲ್ಲಿ ಸತ್ತೋದ್ರು ಅಂತಿದ್ರಲ್ಲ, ಮಲಗಿದ್ದಾಗೆ ಸತ್ತೋದ್ರು ಅಂತಿದ್ರಲ್ಲ, ಈ ದೇಹದಲ್ಲಿರುವಂಥ ಆತ್ಮವನ್ನು ಭಗವಂತ ನನಗೆ ಆತ್ಮಹತ್ಯೆ ಮಾಡ್ಕೋಕೆ ಮನಸ್ಸಿಲ್ಲ, ಯಾವುದಾದ್ರೂ ಒಂದು ಗಳಿಗೆಯಲ್ಲಿ ನೀನು ನನ್ನನ್ನು ಈ ಆತ್ಮವನ್ನು ತೆಗೆದುಕೊಂಡು ಹೊಂಟೋಗ್ಬಿಡಪ್ಪ. ಹೆಂಗಿರು ನನ್ನ ಕೆಲಸ ಸ್ವಾಭಾವಿಕವಾಗಿ ಸತ್ತೋದಾದ್ರೆ ನಮ್ಮ ಮಿಸ್ಸಸ್ಸು ಕೊಡ್ತಾರೆ, ಮದುವೆ ಆಗಿ 5 ವರ್ಷ ಆಯಿತು, ಮಕ್ಕಳು ಇಲ್ಲ, ಯಾರಾದರೂ ಮದುವೆ ಆಯ್ತಾರೆ, ಅವಳನ್ನೂ ಒಂದು ಜೀವನ ಇರ್ತದೆ, ಏನೋ ಒಂದು ಅಷ್ಟು ದಿನ ಹತ್ತು ಕರೆದು ಸುಮ್ಮನೆ ಆಯ್ತಾರೆ ಅನ್ಕೊಂಡು ನಾನು ಮಲ್ಕೋತಿದ್ದೆ. ನಾನು ಅಳುತ್ತಾ ಇದ್ರೆ ನನ್ನ ಶ್ರೀಮತಿ ನನ್ನನ್ನು ಸಮಾಧಾನ ಮಾಡ್ತಿದ್ದೆ, ಇರ್ರಿ ನಮಗೂ ಒಳ್ಳೆಯ ಕಾಲ ಬರ್ತದೆ ಅಂತ.
ಅವಳು ಯಾವ್ದಕ್ಕಾರ ವಿಚಾರ ಹತ್ತಿದ್ರೆ ಕಾಲಚಕ್ರ ತಿರುಗ್ತಾ ಇರ್ತದಿರೆ ನಾವು ಕಾಲಚಕ್ರದಲ್ಲಿ ಕೆಳಗಡೆ ಇವಿ, ಸ್ವಲ್ಪ ದಿನದಲ್ಲೇ ಮೇಲಕ್ಕೆ ಬರ್ತೀವಿ, ನಮ್ಮದೇ ಆದಂಥ ಒಳ್ಳೆ ದಿನಗಳು ಇರ್ತವೆ ಅಂತ ನಾನು ಅವಳಿಗೆ ಸಮಾಧಾನ ಮಾಡ್ತೀನಿ. ಅದೇ ರೀತಿ ಇವಾಗ ಒಬ್ರಿಗೊಬ್ರು ಅನ್ಯೋನ್ಯವಾಗಿದ್ದೀವಿ. ಅವಳನ್ನು ಬಿಟ್ಕೊಡ್ದೆ ನಾನು, ನಾನು ಬಿಟ್ಕೊಡ್ದೆ ಅವಳು. ಈಗ ಪುರುಷರು ಏನು ಕೆಲಸ ಸಿಕ್ಕಲಿಲ್ಲ, ಆಳು ಮುಳು ಏನೂ ಆಗಲಿಲ್ಲ, ಬಿಟ್ಟಾಕಿ ಯಾವ್ದಾರ ಒಂದು ಹೋಟ್ಲಿಗೆ ಸೇರ್ಕೊಳ್ಳಿ. 100 ಜನದ ತಟ್ಟೆ ಲೋಟ ಎತ್ತಿ ಪುಣ್ಯದ ಕೆಲಸ ಅದು. 3 ಹೊತ್ತು ಊಟ ಕೊಡ್ತಾರೆ, ಒಂದು 10-15 ರೂಪಾಯಿ ಸಂಬಳ ಕೊಡ್ತಾರೆ. ಒಂದಷ್ಟು ದಿನ ಮಾಡ್ತೀರಿ ಸಪ್ಲೈಯರ್ ಆಯ್ತೀರಿ, ಇನ್ನೊಂದಷ್ಟು ದಿನ ಮಾಡ್ತೀರಿ ಮ್ಯಾನೇಜರ್ ಆಯ್ತೀರಿ, ಇನ್ನೊಂದಷ್ಟು ದಿನ ಮಾಡ್ತೀರಿ ಕ್ಯಾಶಿಯರ್ ಆಯ್ತೀರಿ. ಎಲ್ಲ ಹೋಟ್ಲಿಗೆ ಸೇರ್ಕೊಮ್ಮೆ ಅದಲ್ಲ. ಒಂದು ತರಕಾರಿ ಅಂಗಡಿಗೆ ಸೇರ್ಕೊಳ್ಳಿ, ಒಂದು ಹಾರ್ಡ್ವೇರ್ ಅಂಗಡಿಗೆ ಸೇರ್ಕೊಳ್ಳಿ, ಒಂದು ಮೆಡಿಕಲ್ ಸ್ಟೋರ್ ಕೊಡ್ಕೊಳ್ಳಿ, ಒಂದು ದಿನಸಿ ಅಂಗಡಿಗೆ ಸೇರ್ಕೊಳ್ಳಿ. ಸ್ವಾಭಿಮಾನದಿಂದ ಬದುಕ್ಬೋದು. ಅದು ಬಿಟ್ಬಿಟ್ಟು ದಯವಿಟ್ಟು ಆತ್ಮಹತ್ಯೆಗೆ ಶರಣಾಗ್ಬಿಡಿ. ಎಲ್ಲದಕ್ಕೂ ಸಮಸ್ಯೆ ಇದೆ. ಈಗ ನಮಗೆ ಕಿರುಕುಳ ಕೊಟ್ಟವರು, ನಮಗೆ ಮಾಡಬಾರ್ದು ಮಾಡಿದವ್ರು ಅವರೇನಿಲ್ಲಿ ಗುಂಟ ಹೊಡ್ಕೊ ಇರ್ತಾರ. ಅವರು ಒಂದಲ್ಲ ಒಂದಿನ ವಾಮ್ಕ ಆಗ್ತಂಗೆ ಹೋಗುದೆ. ಯಮ ಬಂದು ಕಮಾನ್ ಯುವರ್ ಟೈಮ್ ಈಸ್ ಕ್ಲೋಸ್ ಅಂತಿದ್ದಂಗೆ ಹೋಗ್ಲೇಬೇಕಾಯ್ತದೆ. ಇಲ್ಲ ಇರಪ್ಪ, ಇನ್ನೂ ಏನೇನೋ ಮಾಡ್ಬೇಕು ಅಂದ್ರೆ ಅದು ಉಳ್ಕವ್ರು ಮಾಡ್ಕೋತಾರೆ ಬಾ ಅಂತ. ಇನ್ನು ಅಪಘಾತ ಆಗಿ ಅನಾರೋಗ್ಯ ಪೀಡಿತವಾಗಿ ಸರಿ ಮಾಡೋಕ್ಕಾಗೋದಿಲ್ಲ, ಸತ್ತೋದ, ಬುಟ್ಟಾಕಿ ಒಂದಷ್ಟು ದುಡ್ಡು ಕೂಡ ಹಾಕೊಳ್ಳಿ, ಲಾಟ್ಗೆ ಹೋಗಿ ವೃದ್ಧಾಶ್ರಮಕ್ಕೆ ಸೇರ್ಕೊಳ್ಳಿ, ಯಾರೂ ಇಲ್ಲ ಅಂದ್ರೂ. ದೇಹದಾನ ಬರೆದ್ಬಿಡಿ ಯಾವ್ದಾರ ಆಸ್ಪತ್ರೆಗೆ. ಈ ದೇಹದಲ್ಲಿರುವಂಥ ಹಲವಾರು ಅಂಗಗಳು ಯಾರಿಗಾರು ಪ್ರಯೋಜನಕ್ಕೆ ಬರ್ತವೆ. ಈ ಭೂಮಿ ಮೇಲೆ 2 ಕೈ ಇಲ್ಲದೆ ಇರೋರು ಅವ್ರೆ, 2 ಕಾಲು ಇಲ್ಲದೆ ಇರೋವ್ರೆ, 2 ಕಣ್ಣು ಇಲ್ಲದೆ ಇರೋರು ಬದುಕ್ತಾವ್ರೆ. ಅವ್ರು ಯಾವ ರೀತಿ ಬದುಕ್ತಾ ಇದ್ದಾರೋ ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಜೀವನವನ್ನ ಸಾಧಿಸ್ಬೇಕು. ಯಾರೋ ಒಬ್ಬ ನಾಕೋತ ಉಣಿಸ್ತಾನೆ, ಯಾರೋ ಹಂಗಾಮಿ ಸಂಪಾದನೆ ಮಾಡಿದವನು ತಲೆ ಹಿಡ್ದೋ ಸಂಪಾದನೆ ಮಾಡಿರ್ತಾನೆ. ಬೆಳಗ್ಗೆ ನಾಷ್ಟ ಮಾಡ್ತಾನೆ, ಮಧ್ಯಾಹ್ನಕ್ಕೆ ಊಟ ಮಾಡ್ತಾನೆ, ಸಂದಕ್ಕೆ ಟಿಫನ್ ತಿಂತಾನೆ, ರಾತ್ರಕ್ಕೆ ಲಂಚ್ ತಿಂತಾನೆ. ಅದಲ್ಲ. ಈಗ ನಾವು 3 ಹೊತ್ತು ಉಣ್ತಾವಿ, ಏನೋ ನಮಗಿಂತ 2 ಹೊತ್ತು ಉಣ್ಣೋರು ಇರ್ತಾರೆ ಮನೆಯಲ್ಲಿ, ಊರಲ್ಲಿ. ಅವರನ್ನ ದೃಷ್ಟಿಗೆ ತಕೊಂಡು ನಾವು ಪರವಾಗಿಲ್ಲ, ಅವ್ರು ಲೆಕ್ಕ ಹಾಕೊಂಡು ಭಗವಂತನ ಚೆನ್ನಾಗಿ ಮಡ್ಕೊಂಡ್ಕನಪ್ಪ ಅಂತ ನಮ್ಗಿಂತ ಕೆಳಮಟ್ಟದವ್ರನ್ನ ನಾವು ಗಣನೆಗೆ ತಗೊಂಡು ಜೀವನವನ್ನ ಸಾಗಿಸ್ಬೇಕು. ಆಗ ಜೀವನ ಸಾಗಿಸಿದಾಗ ಬದುಕೋದಿಕ್ಕೆ ಛಲ ಬರ್ತದೆ. ಅದು ಬಿಟ್ಬಿಟ್ಟು ಆತ್ಮಹತ್ಯೆ ಏನೇ ಪರಿಹಾರ ಅನ್ನೋದಾಗಿ ಇಷ್ಟೊತ್ತಿಗೆ 700-800 ಕೋಟಿ ಇರ್ತಿರ್ಲಿಲ್ಲ ಪ್ರಪಂಚದ ಜನಸಂಖ್ಯೆ. 300-400 ಕೋಟಿ ಇತ್ತು, ಅರ್ಧಕ್ಕರ್ಧ ಎಲ್ಲ ಸತ್ತೋಗ್ಬೇಕಾಯ್ತು. ಯಾಕೆ ಹೇಳ್ತೀನಿ ಈ ಮಾತನ ಅಂದರೆ, ಒಂದು ಮಗು ಸತ್ತೋಗಿದ್ದಾಗ ಒಬ್ಬ ತಾಯಿ ಬುದ್ಧನ ಹತ್ರ ಹೋಯ್ತಾಳೆ, ಮಗುನ ಬದುಕಿಸ್ಕೊಡಿ ಅಂತ. ಸಾವಿಲ್ದ ಮನೆಯಲ್ಲಿ ಶಾಶ್ವತ ತರೋಗವ ಅಂತ. ಊರಲ್ಲಿ ಎಲ್ಲ ಹುಡುಕ್ತಾಳೆ, ಯಾವ ಮನೇಲೂ ಇಲ್ಲ. ನಮ್ಮ ಮನೇಲಿ 5 ವರ್ಷ ಸತ್ರು, 2 ವರ್ಷ ಸತ್ರು, 10 ವರ್ಷ ಸತ್ರು ಅಂತ. ಹಂಗೆ ಸಮಸ್ಯೆಗಳಿಲ್ಲದೆ ಇರುವಂಥ ಕುಟುಂಬಗಳಿಲ್ಲ, ಊರುಗಳಿಲ್ಲ, ರಾಜ್ಯಗಳಿಲ್ಲ, ದೇಶಗಳಿಲ್ಲ. ಎಲ್ಲರಿಗೂ ಒಂದಲ್ಲ ಒಂದು ಸಮಸ್ಯೆ ಇರ್ತದೆ. ಯಾರು ಏನಿಲ್ಲ ಪರಿಪೂರ್ಣರಲ್ಲ. ಕೋಟ್ಯಾಂತರ ರೂಪಾಯಿ ಮಡಗಿರೋನ್ಗೂ ಸಿಹಿ ತಿಂದ್ರು ಶುಗರು, ಖಾರ ತಿಂದ್ರು ಗ್ಯಾಸ್ಟ್ರಿಕ್ಕು, ಎಣ್ಣೆ ತಿಂದ್ರು ಕೊಲೆಸ್ಟ್ರಾಲು, ಒಳ್ಳೆ ಸುದ್ದಿ ಕೆಟ್ಟ ಸುದ್ದಿ ಕೇಳಿದ್ರೆ ಹಾರ್ಟ್ ವೀಕು. ಕೋಟ್ಯಾಂತರ ರೂಪಾಯಿ ಕೊಳಿತಾ ಇರ್ತದೆ. ಒತ್ತರಂಟಿ ಎದ್ದು BP ಮಾತ್ರೆ, ಊಟ ಆದ್ಮೇಲೆ ಶುಗರ್ ಮಾತ್ರೆ, ಚಪಾತಿ ತಿನ್ಕೊಂಡು ಕಾಲ ಕಳೀರವ್ರೆ. ಕೋಟಿ ಮಡಗವ್ರ ದುಡ್ಡ ಚಪಾತಿ ತಿನ್ಕೊಂಡು ಸಪ್ಪೇದ. ಖಾರ ತಿಂದರೆ ಇನ್ನೇನಾರ ತಿಂದರೆ ಶುಗರು ಅಂದ್ಬಿಟ್ಟು. ಹಾಗಾಗಿ ದಯವಿಟ್ಟು ಬಂಧುಗಳೇ, ಆತ್ಮಹತ್ಯೆ ಪರಿಹಾರ ಅಲ್ಲ. ಕುಂತ್ಕೊಂಡು ಸ್ವಲ್ಪ ಇದಕ್ಕೇನು ಪರಿಹಾರ ಅಂತ ತಾಳ್ಮೆಯಿಂದ ಹುಡುಕ್ದಾಗ ನಿಜವಾಗ್ಲೂ 100% ಪರಿಹಾರ ಇರ್ತದೆ. ಆ ಪರಿಹಾರವನ್ನು ಹುಡುಕುವಂಥ ತಾಳ್ಮೆಯನ್ನು, ಕಾಯುವ ಪರಿಸ್ಥಿತಿಯನ್ನು ನಾವು ರೂಢಿಸ್ಕೊಳ್ಬೇಕು. ಈಗ ವಿದ್ಯೆ ಬಗ್ಗೆ ಹೇಳ್ತೀವಿ, ಅಯ್ಯೋ ಪಾಸ್ ಆಗಲಿಲ್ಲ ಸತ್ತೋದು, ಅಯ್ಯೋ ಇಂಗ್ಲೀಷ್ ಮೀಡಿಯಂ ಓದಲಿಲ್ಲ. ಅಂಬೇಡ್ಕರ್ರು, ಅಬ್ದುಲ್ ಕಲಾಮು, ವಿಶ್ವೇಶ್ವರಯ್ಯನವರು ಇವರೆಲ್ಲ ಆಂಗ್ಲ ಮಾಧ್ಯಮದಲ್ಲೇ ಓದಿದ್ರ? ದೀಪದ ಕೆಳಗೆ ಕೂತ್ಕೊಂಡು ಓದವ್ರೆ, ಬೀದಿ ಲೈಟಿನ ಕೆಳಗೆ ಕೂತ್ಕೊಂಡು ಓದವ್ರೆ. ಅಂಬೇಡ್ಕರ್ ಸೀಮೆಣೆ ಕುಪ್ಪಿ ಹಿಡ್ಕೊಂಡು ಓದ್ದವ್ರೆ. ಅವರೆಲ್ಲ ಒಳ್ಳೆ ಕೊಡುಗೆನೆ ಕೊಡ್ಲಿಲ್ವಾ? ಅವ್ರಿಗೆಲ್ಲ ಅವತ್ತಿನ ಕಾಲದ್ದು ಕಷ್ಟಪಟ್ಟಿರುವಂಥದ್ದ ನಾವು ಓದ್ತಾ ಬಂದ್ರೆ ನಾವು ಕಷ್ಟಪಟ್ಟಿರೋದು ಏನೇನು ಅಲ್ಲ. ಒಂದು ಧೂಳಿನ ಕಣನೂ ಕಷ್ಟ ಬೀಳ್ತಾ ಇಲ್ಲ ನಾವು ಇವತ್ತಿನ ಲೆಕ್ಕಾಚಾರದವ್ರು. ವಿಜ್ಞಾನ ಎಲ್ಲ ತಂತ್ರಜ್ಞಾನ ಮುಂದುವರಿದನ್ನ ಲೆಕ್ಕ ಹಾಕೊಂಡ್ರೆ. ಹಾಗಾಗಿ ಮತ್ತೊಮ್ಮೆ ಮನವಿ ಮಾಡ್ತಾನೆ, ಆತ್ಮಹತ್ಯೆ ಪರಿಹಾರವಲ್ಲ. ದಯವಿಟ್ಟು ತಾಳ್ಮೆಯಿಂದ ಎಲ್ಲರೂ ಕುಂತು ವಿವೇಚನೆಯಿಂದ 4 ಜನ ಸ್ನೇಹಿತರನ್ನ ವಿಚಾರಿಸ್ಕೊಂಡು ಹಿಂಗಾಗಿದೆ ಸಮಸ್ಯೆ, ಏನು ಮಾಡೋಣ ಅಂತೇಳಿ ಒಳ್ಳೆ ಸಲಹೆಯನ್ನು ತಗೊಂಡು ಜೀವನವನ್ನು ಸಾಗಿಸಿ ಭಗವಂತ ಯಾವಾಗ ನಮಗೆ
ಸಾವು ಕೊಟ್ಟಿರ್ತಾನೋ ಅದು ತಾನಾಗೆ ಬರಲಿ. ನಾವು ಸಾವಿನ ದವಡೆಗೆ ಹೋಗೋದು ಬೇಡ, ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದು ಬೇಡ ಅಂತೇಳಿ ಈ ವಾರದ ನಾನು ಮುಖಪುಟದ ವಿಡಿಯೋಗೆ ಪೂರ್ಣ ವಿರಾಮ ಆಗ್ತಿದ್ದೀನಿ. ಮತ್ತೊಮ್ಮೆ ಮುಂದಿನ ವಾರ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶುಭ ದಿನ.